ದಶಕಗಳ ಸುದೀರ್ಘ ಅವಧಿಯಲ್ಲಿ ಹಿರಿಯ ಅಧಿಕಾರಿಗಳ ಸಕಾಲಿಕ ಮಾರ್ಗದರ್ಶನ ಮತ್ತು ಸೂಕ್ತ ಸಲಹೆಯಿಂದಾಗಿ ಸಲ್ಲಿಸಿದ ಪೊಲೀಸ್ ಸೇವೆ ತೃಪ್ತಿಕರವೆನಿಸಿದೆ ಎಂದು ನಿವೃತ್ತ ಎಎಸ್ಐ ವಿಎನ್ ಪುಟ್ಟು ಸಿಂಗ್ ಅವರು ಹೇಳಿದರು. ಜಿಲ್ಲಾ ಪೊಲೀಸ್ ಘಟಕವು ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ತಮ್ಮ ಸೇವಾ ಅವಧಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ ಹೆಮ್ಮೆ ನನಗಿದೆ ಎಂದ ಅವರು, ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರತಿ ಅಧಿಕಾರಿ ಸಿಬ್ಬಂದಿಯು ಭಯ ಮತ್ತು ಒತ್ತಡದಿಂದ ಮುಕ್ತಗೊಂಡು ಕೆಲಸ ನಿರ್ವಹಿಸಬೇಕು ಎಂದು ಅವರು ಹೇಳಿದರು. ಪೊಲೀಸ್ ಧ್ವಜ ದಿನಾಚರಣೆಯನ್ನ ರಾಜ್ಯಾದ್ಯಂತ ಶ್ಲಾಘನೀಯ ಸೇವೆಯನ್ನ ಸ್ಮರಿಸಿ ಅವರಿಗಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತದೆ. ತುಕಡಿಗಳು ಪ್ರಶಾಂತ್ ಆರ್ಪೇರ್ ಅವರ ನೇತೃತ್ವದಲ್ಲಿ ನಿಧಾನಗತಿಯ ನಡಿಗೆಯೊಂದಿಗೆ ಶಿಸ್ತುಬದ್ಧವಾದ ಹೆಜ್ಜೆ ಹಾಕುತ್ತಾ ಇದೀಗ ವೇದಿಕೆಯತ್ತ ಆಗಮಿಸುತ್ತಿದ್ದು, ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿರುವ ತುಕಡಿ ಅತಿಥಿಗಳಿಗೆ ಶ್ರೀ ಸಿದ್ದಪ್ಪ ಪಿಎಸ್ ಎದುರಾ ಸಂಗಡಿಗರು ತುಕಡಿಗಳು ಮತ್ತು ಸಿಬ್ಬಂದಿಗಳು ಅವರು ಮಾಡಿರ್ತಕ್ಕಂಥ ಶ್ಲಾಘನೀಯ ಸೇವೆಯನ್ನು ಸ್ಮರಿಸಿ ಅವರಿಗಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನ ನಾವು ರೂಪಿಸಲಾಗಿರುತ್ತದೆ. ಇವರ ಕ್ಷೇಮಾಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ನಿವೃತ್ತ ಪೊಲೀಸರ ಕಲ್ಯಾಣ ನಿಧಿ ಎಂದು ಸ್ಥಾಪಿಸಲಾಗಿದೆ. ಅದರ ಪ್ರಯುಕ್ತ ಈ ದಿನದಂದು ಪೊಲೀಸ್ ಸಾಂಕೇತಿಕ ಧ್ವಜಗಳನ್ನು ಪೊಲೀಸ್ ಅಧಿಕಾರಿಗಳಿಗೆ, ಆಹ್ವಾನಿತ ಉನ್ನತ ಅಧಿಕಾರಿಗಳಿಗೆ, ಗಣ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಮಾರಾಟ ಮಾಡಿ ಸಂಗ್ರಹವಾಗಿ ಬಂದಂತಹ ಹಣದಲ್ಲಿ 50% ಅಷ್ಟು ಮೊತ್ತವನ್ನು ನಿವೃತ್ತ ಕ್ಷೇಮ ನಿಧಿಗೆ ಜಮಾ ಮಾಡಲಾಗಿರುತ್ತದೆ ಮತ್ತು ಇನ್ನೂ 50% ಮೊತ್ತವನ್ನು ಕೇಂದ್ರ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗಿರುತ್ತದೆ. ಈ ನಿಧಿಯ ಉದ್ದೇಶ ಏನಂತಂದ್ರೆ, ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ತೀವ್ರವಾದ ಕಾಯಿಲೆಯಿಂದ ಬಳಲುತ್ತಿದ್ದರೆ ಅವರ ಔಷಧೋಪಚಾರ ಮತ್ತು ಖರ್ಚಿಗಾಗಿ ಧನ ಸಹಾಯ ನೀಡಲಾಗುತ್ತದೆ. ನಿವೃತ್ತ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಮರಣ ಹೊಂದಿದಾಗ ಶವ ಸಂಸ್ಕಾರಕ್ಕಾಗಿ ರೂಪಾಯಿ 10,000ಗಳನ್ನ ಧನ ಸಹಾಯವಾಗಿ ನೀಡಲಾಗುತ್ತದೆ. ನಮ್ಮ ಜಿಲ್ಲೆಯಲ್ಲಿ 20-20ನೇ ಸಾಲಿನಲ್ಲಿ 22 ಜನ ಅಧಿಕಾರಿ ಸಿಬ್ಬಂದಿಯವರು ಮೃತಪಟ್ಟಿರ್ತಾರೆ. ಅವ್ರಿಗೆ ತಲಾ 10,000 ಅಂತೆ ಅವರ ಕುಟುಂಬಕ್ಕೆ ನಾವು 2,20,000 ಶವ ಸಂಸ್ಕಾರಕ್ಕಾಗಿ ನೀಡಲಾಗಿರ್ತದೆ. 20-24ನೇ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಗರಿಕರು ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಧನ ಸಹಾಯ ಮಾಡಿದ್ದು ಒಟ್ಟು 26,22,770 ರೂಪಾಯಿ. ಈ ಹಣದಲ್ಲಿ 50% ನಾನು ಈಗಾಗಲೇ ಹೇಳಿರೋ ಹಾಗೆ ಅಂದ್ರೆ 13,11,385 ರೂಪಾಯಿಗಳನ್ನು ಕೇಂದ್ರ ಕಲ್ಯಾಣ ನಿಧಿ ಬೆಂಗಳೂರಿಗೆ ನೀಡಲಾಗಿರುತ್ತದೆ. ಶಿವಮೊಗ್ಗ ಜಿಲ್ಲಾ ನಿವೃತ್ತ ಕ್ಷೇಮ ನಿಧಿಗೆ 13,11,385 ರೂಪಾಯಿಗಳನ್ನು ನೀಡಲಾಗಿರುತ್ತದೆ. 2020-24-25ನೇ ಸಾಲಿನಲ್ಲಿ ಒಟ್ಟು 74 ಜನ ನಿವೃತ್ತ ಅಧಿಕಾರಿ ಸಿಬ್ಬಂದಿಗಳಿಗೆ ನಮ್ಮ ನಿವೃತ್ತ ಪೊಲೀಸರ ಕಲ್ಯಾಣ ನಿಧಿಯಿಂದ ಒಟ್ಟು 2,23,500 ರೂಪಾಯಿಯನ್ನು ವೈದ್ಯಕೀಯ ಚಿಕಿತ್ಸೆಗಾಗಿ ವೆಚ್ಚ ಮಾಡಲಾಗಿರುತ್ತದೆ. ಧನ್ಯವಾದಗಳು. 1963ರಲ್ಲಿ ಮೈಸೂರನ್ನು ದೊಡ್ಡ ರಾಜ್ಯವೆಂದು ಪರಿಗಣಿಸಲಾಯಿತು. ಕಾಯ್ದೆಗಳನ್ನು ಮಾರ್ಪಡಿಸಲಾಯಿತು ಮತ್ತು ಏಕರೂಪ
ಕಾಯ್ದೆಗಳನ್ನು ತರಲು ಸಮಿತಿಯನ್ನು ರಚಿಸಲಾಯಿತು. ಪೊಲೀಸ್ ಅಧೀಕ್ಷಕರಿಗೂ ಮಾರ್ಗದರ್ಶನದಂತೆ ಹಾಗೂ DCRB ವಿಭಾಗಕ್ಕೆ ಬಂದಂತಹ ಅಧಿಕಾರಿಗಳು ನೀಡಿದ ಮಾರ್ಗದರ್ಶನದಂತೆ ನನ್ನ ಕಾರ್ಯಗಳಲ್ಲಿ ನನಗೆ